ಲಕ್ಷ ಜನ ಬರೋರು ಅಂತವ್ರನ್ನ ಮೇಂಟೈನ್ ಮಾಡ್ಯಾರ. ಇದೇನ್ ದೊಡ್ಡದ್ರಿ ಅವ್ರಿಗೆ? ಜ್ಯೋತಿಷಿಗಾರ ಹೇಳಿದ್ರಂತ, ಗುಬ್ಬೆ ಅಂತೂ ನಿನ್ನ ಮುಷ್ಟಿ ಒಳಗೈತಪ್ಪ, ಗುಬ್ಬೆ ಅಂತೂ ನಿನ್ನ ಮುಷ್ಟಿ ಒಳಗೈತ, ಅದನ್ನ ಸಾಯಿಸೋದು ಬಿಡೋದು ನಿನ್ನ ಕೈ ಒಳಗೈತ ನೋಡು ಅಂತ ಹೇಳಿದ್ರು ಅವರು. ನೋಡ್ರಿ ಎಂತೆಂತ ಕಿಡಿಗೇಡಿಗಳು ಇರ್ತಾರ. ಅಲ್ಲಿ ಸ್ವಲ್ಪ ಜ್ಯೋತಿಷಿಗಾರ ಶಾನೆ ಇದ್ರಂತ ಬಚಾವಾದ್ರು ಅವ್ರು. ಹಂಗ ಸಮಾಧಾನ ಟಳ್ಳ ಪುಳ್ಳ ಇದ್ರ ಈ ಜನ ಬಡ್ದು ಒಗದು ಬಿಡ್ತದ. ಮಠ ಮಧ್ಯಾಹ್ನದಾಗ ಬಂದ ಒಬ್ಬ ಯಾವನ ಬಾಳ ಸಮಾಧಾನ ವ್ಯಕ್ತಿ ಕೇಳಿನಂತ, ಮ್ಯಾಲಿದ್ದ ಸೂರ್ಯನು ಚಂದ್ರನು ಅಂತ ಕೇಳಿನಂತ. ಮಠ ಮಧ್ಯಾಹ್ನದಾಗ ಮ್ಯಾಲ ಯಾರು ಇರ್ತಾರ್ರಿ? ಚಂದ್ರ ಇರ್ತಾನನ್ರಿ, ಸೂರ್ಯನ ಇರ್ತಾನಲ್ಲಿ. ಸೂರ್ಯ ಇರ್ತಾನ. ಅವ್ ಕೇಳಿದ್ದೇನ್ರಿ ಪ್ರಶ್ನೆ, ಮ್ಯಾಲಿರೋ ಸೂರ್ಯನೋ ಚಂದ್ರನೋ ಅಂತ ಕೇಳಿನ. ಅವಾಗ ಇವೇನು ಉತ್ತರ ಕೊಡ್ಬೇಕ್ರಿ? ಕೆಳಗಿದ್ದ, ನೀವು ಸೂರ್ಯ ಅಂದ್ರ ಅವ್ ಚಂದ್ರ ಅಂತಾನ, ನೀವು ಚಂದ್ರ ಅಂದ್ರ ಅವ್ ಸೂರ್ಯ ಅಂತಾನ. ಅವಾಗ ಅವ ಸಮಾಧಾನ ವ್ಯಕ್ತಿ ಬಹಳ ಶಾನೆ ಇದ್ದ ಊರೊಳಗ. ಅವೇನು ಉತ್ತರ ಕೊಟ್ಟ ಅಂದ್ರ, ನಾ ಈ ಊರಿನ ಅಲ್ಪ ನನ್ಗೆ ಗೊತ್ತಿಲ್ಲ ಅನ್ನೋ. ಎಂತ ತಲೆ ಯೂಸ್ ಮಾಡ್ಬೇಕ್ರಿ ಸ್ವಲ್ಪ. ಯಾಕಂದ್ರೆ ಯಾಕೆ ಈ ಮಾತುಗಳನ್ನ ಹೇಳಾಕತ್ತೀನಿ ಅಂದ್ರ, ನಾವು ನಮ್ಮನ್ನ ಸೋಲಿಸಾಕ, ನಮ್ಮನ್ನ ಅಲ್ಲ ಗೆಳೆಯಾಕ ಬಂದಿರುವಂತ ಕಿಡಿಗೇಡಿಗಳು ಅವ್ರು ಕೆಟ್ಟವರು. ಒಂದು ವೇಳೆ ನಾವು ಕೂಡ ಅವ್ರ ಜೊತೆಗೆ ವಾದಕ್ಕೆ ಇಳಿದ್ವಿ ಅಂದ್ರೆ ನಾವು ಕೂಡ ಕೆಟ್ಟವರಾಗ್ತೀವಿ. ಒಂದು ಆನೆ ಹಿಂಗೆ ಎದುರುಗಡೆ ಬರುವಂತ ಸಂದರ್ಭದೊಳಗ ಹಂದಿ ಗಡ್ರದಾಗ ಮುಳುಗಾಡಿ ಎದುರುಗಡೆ ಬರ್ತದ. ಅದು ಎದುರು ಬಂದ ಆನೆ ಜೊತೆ ಗುದ್ದಾಡಕ್ ಹೋಗುವಾಗ ಆನೆ ಸರಿದು ಬಿಡ್ತದ. ಅವಾಗ ಮಗ್ಲಿದ್ದ ಆನಿನ ಗೆಳೆಯ ಕೇಳಿದಂತ, ಏಕೋ ನೀ ದಷ್ಟು ಬಲಶಾಲಿ ಅದಿ, ನೋಡಿದ್ರೆ ಎಷ್ಟು ದಷ್ಟು ಪುಷ್ಟ ಅದಿ, ಒಂದು ಸೊಂಡಿಯಿಂದ ಕೊಟ್ಟ ಅಂದ್ರೆ ಎಲ್ಲೋ ಹೋಗಿ ಬೀಳ್ತಿತ್ತದ. ಹಂದಿ ಎಲ್ಲೋ ಹೋಗಿ ಬೀಳ್ತಿತ್ತ, ಮತ್ತೆ ನೀನ್ಯಾಕ ಸೈಡ್ ಸರ್ದಿ ಅಂತ ಕೇಳಿದ್ನ. ಅವಾಗ ಗೆಳೆಯ ಆನೆ ಹೇಳ್ತಂತ, ಏನ್ ಹೇಳ್ತಿ? ನೋಡು, ಹಂದಿ ಗಡ್ರದಾಗ ಬಿಟ್ಟು ಮೈ ಎಲ್ಲ ಹೊಲಸು ಮಾಡ್ಕೊಂಡು ಬಂದಿತ್ತ. ನಾನು ಒಂದ್ ವೇಳೆ ಅವ್ರ ಜೊತೆಗೆ ಯುದ್ಧ ಮಾಡಕ್ಕ ಗೆಲ್ಲಾಕ ಹೋಗಿದ್ನಿ ಅಂದ್ರ ನನ್ನ ಮೈ ಹೊಲಸಕ್ಕಿತ್ತ, ಅದು ಕೆಟ್ಟದ್ದೈತ, ಅದಕ್ಕೆ ನಾನು ಕೆಟ್ಟವರಿಂದ ದೂರ ಸರಿದೇನೆ ಅನ್ನುವಂತ ಮಾತುಗಳನ್ನ ಆನೆ ಹೇಳ್ತಾನೆ. ಒಂದಿಷ್ಟು ನೋಡ್ರಿ, ಇವ ಸರಳ ಸೂತ್ರ. ಯಾರು ನಮ್ಮನ್ನ ಸೋಲ್ಸಾಕ ಬರ್ತಾರೆ, ಯಾರು ನಮ್ಮನ್ನ ಕೆಟ್ಟವರು ಮಾಡಕ್ ಬರ್ತಾರ, ಅವರಿಂದ ಸ್ವಲ್ಪ ದೂರ ಇರ್ಬೇಕು. ಮೌನಿ ಆದವನು ಜಗತ್ತನ್ನ ಗೆಲ್ಲತಾನಂತ. ನೋಡ್ರಿ, ಯಾವಾಗ ಸಿದ್ದಪ್ಪ ಮಹಾರಾಜರ ಅಲ್ಲಿ ಸೋಲಿಸಬೇಕು, ಯಾವಾಗ ಅವರನ್ನ ಒಂದಿಷ್ಟು ಕಿಡಿಗೇಡಿಗಳ ಅಲ್ಲ ಗಡಿಬೇಕು ಅಂತ ಬಂದಿದ್ರು ಹುಬ್ಬಳ್ಳಿ ಸಿದ್ಧಾರೂಢರ ಕಡೆ, ಅವಾಗ ಆ 4 ಜನ ಎದುರು ನಿಂತ ಅಲ್ಲೇ ಒಂದು ಆಕಳು ಬಂತಂತ. ಎದುರುಗಡೆ ಬಂದ ದೇವಸ್ಥಾನ ಎದುರುಗಡೆ ಆಕಳು ಬಂತು. ಆಕಳು ಗರ್ಭ ಧರಿಸಿತ್ತು. ಆ ಆಕಳ ನೋಡ್ತಾರ ಅವ್ರು 4 ಜನ ಕಿಡಿಗೇಡಿಗಳು. ಹೌದು, ಇಬ್ರು ಸಾಧು ಸಂತರು ಬಂದಾರ ಇಲ್ಲಿ. ಇವರು ನಿಜವಾಗ್ಲೂ ಸಾಧು ಸಂತರು, ಇನ್ನ ಡುಪ್ಲಿಕೇಟ್ ಸಾಧು ಸಂತರು ಅಂತ ಸ್ವಲ್ಪ ನೋಡ್ಬೇಕಲ್ಲ, ವಿಚಾರ ಮಾಡ್ಬೇಕಲ್ಲ. ಇವ್ರನ್ನ ವಿಚಾರಿಸ್ಬೇಕು ಅಂತ ತಿಳ್ಕೊಂಡು ಆಕಳ ಏನ ಗಬ್ಬಾಗಿತ್ತಲ್ರಿ, ಅದ ಗರ್ಭ ಆಗಿರುವಂತ ಆಕಳವನ್ನ ತಗೊಂಡ್ ಬರ್ತಾರೆ. ಆ ಆಕಳ ಮುಂದೆ ಹಿಂಗ ಕಟ್ಟಿ ನಿಲ್ಲಿಸಿ, ಆ ಆಕಳ ಮುಂದೆ ಸಿದ್ಧಾರೂಢರಿಗೆ ಮತ್ತು ಸಿದ್ದಪ್ಪ ಮಹಾರಾಜರಿಗೆ ಕೇಳಿದ್ರಂತ, ಇಂದು ನಾಳು ಆಕಳ ಜನ್ಮವನ್ನ ಕೊಡ್ತದ ಅನ್ನುವಂತ ಆಕಳ ಕಟ್ಟಿ ಹಾಕಿ ಎದುರುಗಡೆ ಮಹಾತ್ಮರ ಸಾಧುಗಳ ಎದುರುಗಡೆ ನಿಲ್ಲಿಸಿ ಕೇಳಿದ್ರಂತ, ಈ ಆಕಳ ಮಕ್ಕಳಿಗೆ ಯಾವಾಗ ಜನ್ಮ ಕೊಡ್ತದ, ಯಾವ ಸಮಯಕ್ಕೆ ಕೊಡ್ತದ, ಮತ್ತ ಹೆಣ್ಣು ಗಂಡು ಅದನ್ನ ಇಲ್ಲಿ ಹೇಳಬೇಕು. ಅವಾಗ ನೀವು ಸತ್ಯವಾಗಲು ನಿಜವಾದ ಸಂತರು ಯೋಗಿಗಳು ಅಂತ ನಾವು ಒಪ್ಪುತ್ತೀವಿ ಅಂದ್ರು. ಅವಾಗ ಒಂದು ಕಡೆ ಸಿದ್ದಪ್ಪ ಮಹಾರಾಜರು, ಇನ್ನೊಂದು ಕಡೆ ಹುಬ್ಬಳ್ಳಿ ಸಿದ್ಧಾರೂಢರು ಏನು ಗಡಿಬಿಡಿ ಆಗ್ಲಿಲ್ಲ ನೋಡ್ರಿ. ಅವರು ನಕ್ಕೋತ ಹಸನ್ಮುಖರಾಗಿ ಹುಬ್ಬಳ್ಳಿ ಸಿದ್ಧಾರೂಢರು ಹೇಳಿದ್ರಂತ, ನಾಳೆ ಬೆಳಗ್ಗೆ ಸುಮಾರು 10 ಗಂಟೆಗೆ ಒಂದು ಗಂಡ ಮಗುವಿಗೆ ಜನ್ಮ ಕೊಡ್ತದ ನೋಡಿ ಈ ಆಕಳು ಅಂತ ಹೇಳಿದ್ರಂತ. ಒಂದು ಗಂಡ ಕರುವಿಗೆ ಜನ್ಮ ಕೊಡ್ತದ ನೋಡು ಅಂತ ಹೇಳಿದ್ರಂತ. ಅಲ್ಲಿದ್ದವರು ಹೌದು 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 ಇವ್ರ ಕರೆ ಇರ್ಬೋದು, ಸಿದ್ಧಾರೂಢರ ಕರೆ ಇರ್ಬೋದು. ಅವಾಗ ಸಿದ್ದಪ್ಪ ಮಹಾರಾಜರು ಕೇಳಿದ್ರಂತ, ಮತ್ತೆ ನೀವೊಂದು ಸಮಯವನ್ನ ನಿಗದಿ ಹೇಳ್ರಿ.
ಅವಾಗ ಸಿದ್ದಪ್ಪ ಮಹಾರಾಜರು ಹೇಳಿದ್ರಂತ, ಮತ್ತು ಹುಬ್ಬಳ್ಳಿ ಸಿದ್ಧಾರೂಢರು 10 ಗಂಟೆಗೆ ಹೇಳ್ಬಿಟ್ರು ಅವರು. ಈ ಸಿದ್ದಪ್ಪ ಮಹಾರಾಜರು ಹೇಳ್ತಾರಂತ, ನಾಳೆ ಬೆಳಗ್ಗೆ 10:15 10 ಗಂಟೆ 30 ನಿಮಿಷಕ್ಕೆ ಒಂದು ಹೆಣ್ಣ ಮಗುವಿಗೆ ಜನ್ಮ ಕೊಡ್ತದೆ ಈ ಆಕಳ ಅಂತ ಹೇಳ್ಬಿಟ್ರು ಅಂತ. ಅವಾಗ ಸ್ಟಾರ್ಟ್ ಆದ ನೋಡ್ರಿ ಗಡಿಬಿಡಿ ಇಬ್ರಿಗೆ. ಅಲ್ಲಿತ್ತು ಏನ್ ಕಿಡಿಗೇಡಿಗಳ ಇದ್ದು 4 ಜನಕ್ಕೆ ಸ್ಟಾರ್ಟ್ ಅದು ತಲೆ ತುರ್ಚ್ಕೊಳಕತ್ತು. ಒಂದ್ ಕಡೆ ಹುಬ್ಬಳ್ಳಿ ಸಿದ್ಧಾರೂಢರು 10 ಗಂಟೆಗೆ ಹೇಳ್ಯಾರ, ಇನ್ನೊಂದ್ ಕಡೆ ಸಿದ್ದಪ್ಪ ಮಹಾರಾಜರು 10:15 ಹೇಳ್ಯಾರ. ಇವರು ಹೆಣ್ಣು ಹೇಳ್ಯಾರ, ಇವ್ರು ಗಂಡ ಹೇಳ್ಯಾರ. 10 ಗಂಟೆಗೆ ಗಂಡ, 10:15 ಹೆಣ್ಣು. ಅವಾಗ ಆಶ್ಚರ್ಯರಾಗಿ ಕಟ್ರು ಅದನ್ನ ಆಕಳ. ಅದನ್ನ ಅಲ್ಲೇ ಒಂದು ಕಂಬಕ್ಕೆ ಕಟ್ಟಿದ್ರು ನೋಡ್ರಿ. ಈ ಸಾಧುಗಳನ್ನ ಒಟ್ಟೆ ಬಿಡಾಕ ಹೋಗ್ಬೇಡ್ರಿ ಇವ್ರನ್ನ. ನಾಳೆ ಬೆಳಗ್ಗೆ 10:15 ತನಕ ಈ ಸಾಧುಗಳು ಎಲ್ಲಿ ಹೋಗಂಗಿಲ್ಲ, ಇಲ್ಲೇ ಕೂಡಿ ಹಾಕ್ರಿ ಅಂತ ಅಲ್ಲೇ ಗರ್ಭ ಗುಡಿ ಒಳಗ ಹಾಕಿ ಕಿಲಿ ಹಾಕಿದ್ರಿ. ಸಿದ್ದಪ್ಪ ಮಹಾರಾಜರು ಹುಬ್ಬಳ್ಳಿ ಸಿದ್ಧಾರೂಢರು ಒಳಗದಾರ. ಒಂದ್ ಕಡೆ ಆಕಳ ಹೊರಗೆ ಕಟ್ಟ್ಯಾರ, ನಾಳೆ ಸಲುವಾಗಿ ಕಿಡಿಗೇಡಿಗಳ ಕಾಯಕತ್ತಾರ. ನೋಡ್ರಿ ಎಷ್ಟು ಆಶ್ಚರ್ಯದ ಸಂಗತಿ ಅಂದ್ರ, ಬೆಳಿಗ್ಗೆ ಆಯ್ತು, ಊರೊಳಗೆಲ್ಲ ಡಂಗರ ಸಾರಿದ್ರಂತ. ಮಹಾ ದೊಡ್ಡ ಪರೀಕ್ಷೆ ನಡೆಯಕತ್ತ. ಸಿರಿಸಿ ಮಾರಿಕಾಂಬ ದೇವಸ್ಥಾನಕ್ಕೆ ಎಲ್ಲರೂ ಬರಬೇಕಾಗಿ ವಿನಂತಿ ಅಂತ ಒಂದ ದೊಡ್ಡದಾಗಿರುವಂತ ಡಂಗರ ಸಾರಿ ಎಲ್ಲ ಜನ ಸೇರಾಕತ್ ನೋಡ್ರಿ. ನೋಡ್ರಿ ಅಲ್ಲಿ ಸತ್ಯ ಆಗ್ತದೋ ಸುಳ್ಳಾಗ್ತದೋ, ಸತ್ಯ ಆಗ್ತದೋ ಸುಳ್ಳಾಗ್ತದೋ, ಮಹಾತ್ಮನ ಭವಿಷ್ಯ ಸತ್ಯ ಆಗ್ತದೋ ಸುಳ್ಳಾಗ್ತದೋ ಅಂತ ಜನ ಕುತೂಹಲದಿಂದ ಕಾಯಕತ್ತಿತ್ತ. ಎಲ್ಲ ಜನರು ಸೇರಿಸಿ ಒಂದನೇದವ ಸರ್ದ, ಎರಡನೇದವನ್ನ ಕೇಳಿದ್ರು ಗುರುಗಳು, ನೀ ಹಾಕೊಳ್ಳು. ಅವ ಅಂದ, ಮತ್ತೆ ಮೊದಲನೇದು ಒಲ್ಲೆಂದ್ರೆ ಅವನ್ ಕ್ಯಾಂಡಿಡೇಟ್ ಇದು, ನಾನು ಒಲ್ರಿ ಗುರುಗಳ ಸರ್ದಾರೆ ಅವನು. ಮೂರನೇದು ಬಂದ್ ನೋಡ್ರಿ, ನೀ ನಾನು ಹಾಕೊಂಡ್ ಬಾರು. ಅವ ಇವ್ರಿಬ್ರು ಸರ್ದಾರ್ ಅಂದ್ರೆ ನಾನ್ಯಾಕೆ ಹಾಕೋಲ್ಲ ಅಂತ ಅವ ಒಳಗೆ ಮನಸ್ಸಿತ್ತು ಅವನಿಗೆ. ಆದ್ರೂ ಇವ್ರಿಬ್ರು ಬಿಟ್ರೆ ನಾನ್ಯಾಕೆ ಹಾಕೋಲ್ಲ ಅವನು. ನಾನು ಒಲ್ರಿ ಗುರುಗಳು ಒಲ್ರಿ, ನಾ ಒಟ್ಟೆ ಒಲ್ರಿ. ಅವನು ಸರ್ಸಿದ್ರು. ಇನ್ನು ಹಾಕಿದ್ರು ಅದ ನೋಡ್ರಿ, ಇವ್ ಎದುರಿಗಿತ್ತ, ನೀನಾರ ಹಾಕೊಂಡ್ ಬಾರು. ಅವ ಗುರುಗಳು ಹೇಳಿದ ತಕ್ಷಣ ಹಾಕೊಂಡ್ ಬಿಟ್ಟಾರಿ. 4ನೇದ ಗುರುಗಳು ಹೇಳಿದ ತಕ್ಷಣ ಹಾಕೊಂಡ್ ಬಿಟ್ಟ. ನೀವೆಲ್ಲ ಅನ್ಕೊಳಕತ್ರಿ ಮನಸ್ಸೊಳಗ, ಇವ್ ಎಟ್ಟು ಬರಿಬಾರ್ದು ಅಂದ್ರೆ ಅನ್ನಕತ್ರಿ ನೀವು. ಇವ್ ಶಿಷ್ಯ ಅಲ್ಲಿ ಅವ್ರ 3 ಜನ ಏನಿದ್ರಲ್ಲ ಅವ್ರು ಸರ್ದಾರಲ್ಲ, ಅವ್ರ ಶಿಷ್ಯರ ಅನ್ನಕತ್ತಿರ್ತೀರಿ ನೀವು ಮನಸ್ಸೊಳಗ ಬಹಳ ಜನ. ನೋಡ್ರಿ 4ನೇದ ಯಾವಾಗ ಕಡಾವಿಗೆ ಹಾಕೊಂಡ್ ಹಿಂಗ ಬಂದ, ಗುರುಗಳು ಕಡಾವಿಗೆ ಇಸ್ಕೊಂಡು ಒಂದು ಮಾತು ಹೇಳಿದ್ರಂತ, ನಿಜವಾಗ್ಲೂ ನನ್ನ ಶಿಷ್ಯ ಯಾರು ಅಂದ್ರ, ನಾನು ಹೇಳಿದಾಗ ನನ್ನ ಮಾತುಗಳನ್ನ ಏನು ಮೀರಿ 3 ಜನ ನಿಂತಾರಲ್ಲ ಅವ್ರು ಯಾರು ಕೂಡ ನನ್ನ ಶಿಷ್ಯರಲ್ಲ. ನಾನು ಹೇಳಿರುವಂತ ಮಾತುಗಳನ್ನ ಚಾಚು ತಪ್ಪದೆ ಕಡಾವಿಗೆ ಹಾಕೊಂಡು ಈ ಕಡೆ ಬಂದಲ್ಲ, 4ನೇ ಶಿಷ್ಯ ಅವನ ನನ್ನ ಶಿಷ್ಯ ಅನ್ನುವಂತ ಮಾತುಗಳನ್ನ ಗುರುಗಳು ಹೇಳಿದ್ರಂತ. ಯಾಕೆ ಈ ಮಾತುಗಳನ್ನು ಹೇಳಾಕತ್ತೀನಿ ಅಂದ್ರೆ, ಗುರು ವಾಕ್ಯ ಅಷ್ಟು ದೊಡ್ಡದದು. ಗುರುಗಳು ಮುಳ್ಳಿನ ಕಂಟಿ ಮೇಲೆ ಕೂಡಂದ್ರು ಕೂಡ್ಬೇಕು, ಬ್ಯಾಡ ಅಂದ್ರು ಬಿಡಬೇಕು. ಗುರುವಾಕ್ಯ ಬಹಳ ದೊಡ್ಡದು, ಗುರುವಾಕ್ಯ ಬಹಳ ದೊಡ್ಡದು. ನೋಡ್ರಿ, ಯಾವಾಗ ಕಡ್ಡಪ್ಪನ ಕೈ ಹಿಡ್ಕೊಂಡು ಶಿಶುನಾಳ ಶರೀಫ್ರು ಹೇಳ್ತಾರಂತ, ಕಡ್ಡಪ್ಪ ಎತ್ ಹೋಗ ಅಂದ್ರ, ಅವಾಗ ಕಡ್ಡಪ್ಪ ಹಿಂದೆ ಮುಂದೆ ಏನು ವಿಚಾರ ಮಾಡ್ಲಾರ್ದು ಎಲ್ಲರೂ ನಗಾಕತ್ತಿದ್ರು, ಎಲ್ಲರೂ ಅಪಹಾಸ್ಯ ಮಾಡಕತ್ತಿದ್ರು, ಅವನಿಗೆ ಬೈಯಾಕತ್ತಿದ್ರು. ಮೊದಲು ಹೋಗಿ ಉಂಡು ಬಾ ಆಮೇಲೆ ಎತ್ತಾಕತ್ತೆ ಅನ್ನಕತ್ತಿದ್ರು. ಮತ್ತ ಅಲ್ಲಿ ಹೋಗಿ ತಿನ್ಕ್ಯಾಡಿ ಹಂಗ ಹಿಂಗ್ ಏನ ಅಂದ್ರು ಕೂಡ ಕಡ್ಡಪ್ಪ ಏನು ತಲೆ ಕೆಡಿಸ್ಕೊಳ್ಳಿಲ್ಲ. ಮನಸ್ಸೊಳಗ ಶಿಶುನಾಳ ಶರೀಫ್ರು, ಶಿಶುನಾಳ ಶರೀಫ, ಶಿಶುನಾಳ ಶರೀಫ ಅದೇ ಒಂದು ಗುರುವಾಕ್ಯವನ್ನ ಜಪಿಸ್ತಾ ಜಪಿಸ್ತಾ ಮುಂದೆ ಹೋಗಿ ಬಂಡೆಕಲ್ ಹಿಂಗ್ ಎತ್ತಾಕ ನೋಡ್ತಾನ. ನಿಮಗ್ ಕೇಳ್ತೇನೆ ನಾನು, ಈಗ ಬಂಡೆಕಲ್ ಎತ್ತತ್ತನ್ರಿ? ಬಂಡೆಕಲ್ ಎತ್ತತ್ರಿ? ಎತ್ತತ್ತ ಬಾಳ ಜನ ಹ್ಞೂ ಅನ್ನಕತ್ತೀರಿ. ಅಲ್ಲಿದ್ರೇನ್ರಿ ನೀವು? ಅಪ್ಪವ್ರ ನೀವು ಇದ್ದಿದ್ದಿಲ್ಲ, ಮತ್ ನೀವ್ ಹೆಂಗ್ ಪುರಾಣಿ ಹೇಳ್ತೀರಿ ಅಂತೀರಿ ನೀವು? ಖರೆ ಐತ್ರಿ. ನೋಡ್ರಿ, ಯಾವಾಗ ಬಂಡೆ ಕಲ್ಲಿಂಗ್ ಎತ್ತಾಕತ್ತ ಅಲ್ಲಿದ್ದವ್ರು ಎಲ್ಲರೂ ಅನ್ಕೊಂಡ್ರು ಇವನ್ ಕೈಯಿಂದ ಏನಾಗತ್ತ. ಯಾವಾಗ ಬಂಡೆ ಕಲ್ಲಿಂಗ್ ಹಿಡಿದ ಹಿಂಗ ಮ್ಯಾಲ ಎತ್ತಾಕತ್ತ, ಬಂಡೆ ಕಲ್ಲು ಅಂತ ಹಿಂಗ ಎತ್ತು ಒಗದ್ ಬಿಟ್ಟು ನೋಡ್ರಿ ಹಿಂದ್ಗಡೆ. ನಾನ್ ನಿಮಗ್ ಈಗ ಕೇಳ್ತೀನಿ, ಬಂಡೆಕಲ್ಲಿ ಎತ್ತಿದ್ನಲ್ರಿ, ಕಡ್ಡಿ ಹಿಂಗಿದ್ನಲ್ಲ ಹೆಂಗ್ ಎತ್ತಿರ್ಬೇಕ್ರಿ ಅವ? ಅಂತ ದೊಡ್ಡ ದೊಡ್ಡ ಪೈಲ್ವಾನ್ಗಳು ಅಲ್ಲಿ ನಿಂತವಲ್ಲಿ ಮೂಲ್ಯಾಗ, ಇವ್ ಹೆಂಗ್ ಎತ್ತಿರ್ಬೇಕು?
ಎತ್ತಿದ ತಕ್ಷಣ ಇವನಿಗೆ ಜೈಕಾರಗಳು ನೋಡ್ಬೇಕ್ರಿ. ಕಡ್ಡಪ್ಪನಿಗೆ ಜಯವಾಗಲಿ, ಕಡ್ಡಪ್ಪನಿಗೆ ಜಯವಾಗಲಿ ಅಂತ ಜೈಕಾರ ಹಾಕೊಂಡು ಹೆಗಲ ಮ್ಯಾಲ ಕೂಡಿಸ್ಕೊಂಡು ಮತ್ತೆ ಗೆದ್ದಾಗಿರ್ತೈತಲ್ರಿ. ಗೆದ್ದಾಗ ವೈಭವ ಇರ್ತದ. ಅದನ್ನ ತಂದು ಪದಕ, ಬಂಗಾರದ ಪದಕ ಕೊಳ್ಳಾಗ ಹಾಕಿದ್ರು. ತಲೆ ಮ್ಯಾಲ ಇಟ್ಕೊಂಡು ಹೆಗಲ ಮ್ಯಾಲ ಹೊತ್ಕೊಂಡು ಮೆರ್ಸಾಕತ್ರ ಮಸ್ತ್ ಮೆರಿಸಿ ದೊಡ್ಡ ವೇದಿಕೆ ಮೇಲೆ ಸಿಂಹಾಸನ ಹಾಕಿದ್ರು. ಸಿಂಹಾಸನದೊಳಗೆ ತಂದು ಕೂಡಿಸಿದ್ರು. ಹೆಂಗ್ ಕೂತ್ಕೊಂಡ್ರಿ ಇವ? ಆ ಸಿಂಹಾಸನ ಇಟ್ಟು ದೊಡ್ಡದೈತಿ, ಈಗ ಇಟ್ಟದಾನ ಇವ. ಇಟ್ಟು ದೊಡ್ಡ ಸಿಂಹಾಸನ ಇಟ್ಟದಾನ, ಹಿಂದೂ ಕೈ ಇಟ್ಟನ್ರಿ ಇವ. ಸ್ವಲ್ಪ ರಾಜರಂಗ್ ಕಾಣಬೇಕಲ್ರಿ ಅಲ್ಲಿ. ಹಿಂಗ ಕೈ ಇಟ್ಟು ಕಾಲ ಮೇಲೆ ಕಾಲ ಹಾಕೊಂಡು ನೋಡ್ರಿ. ಮೊದಲು ಹೆಂಗ್ರಿ ಶರೀಫ್ರ ಹಿಂಗ ಬ್ಯಾಗ್ ಹಿಡ್ಕೊಂಡು ಹೋಗೋ ಮನುಷ್ಯ ಹಿಂಗ ಕುಂತ ಕಾಲ ಮೇಲೆ ಕಾಲ ಹಾಕೊಂಡ ಹಿಂಗ ಈ ಕಡೆ ಹಿಂಗ್ ಗೋಣ ನೋಡಲ್ಲಗನ್ರಿ, ಹಿಂಗ ತಿರುಗಿಸಾಕತ್ತ ಹಿಂಗ ಇರ್ತ ನೋಡ್ರಿ. ನೀವು ಬಾಳ ಲಕ್ಷ ಕೊಟ್ಟು ನೋಡ್ರಿ. ಯಾರ ಕಡೆ ದುಡ್ಡಿನ ಅಹಂ ಇರ್ತದ ಅವ್ರ ಕಡೆ ಇಂಥವ್ ಇರ್ತಾವ. ಯಾರ ಕಡೆ ನಾನಾ ಅನ್ನೋದು ಊರಾಗ ಸೊಕ್ಕ ಇರ್ತದಲ್ಲ ಅವ್ರ ಕಡೆ ಇಂಥವ್ ಇರ್ತಾವಲ್ರಿ. ಸ್ವಲ್ಪ ನೋಡ್ರಿ, ನೀವು ಲಕ್ಷ ಕೊಟ್ಟು ನೋಡ್ರಿ. ನೋಡ್ರಿ ಯಾವಾಗ ಹಿಂಗ ಕುಂತ ಅವಾಗ ಶರೀಫ್ರು ಅಲ್ಲೇ ನಿಂತಿದ್ರು ಕೆಳಗ. ಅವ್ರು ಅಂದ್ರು ಬಂದೈತಿ ಏರೇತ ಅಂದ್ರು. ಅವ್ರು ಶರೀಫ್ರು ಏರೇತೀವಿ ಸ್ವಲ್ಪ ಮ್ಯಾಲ ಮದ ಏರ್ತಂದ್ರ ಮತ್ತ ಇಳ್ಸಾಕ ಒಬ್ಬ ಬೇಕಲ್ಲ. ಆನೆಗೆ ಮದ ಬಂತಂದ್ರ ಅದನ್ನ ಇಳಿಸೋರು ಯಾರು? ಮಾವುತದನ. ಶಾಲಿ ಒಳಗ ಒಬ್ಬ ವಿದ್ಯಾರ್ಥಿ ಓಡಾಳತನ ಮಾಡಕತ್ತಂದ್ರ ಅದನ್ನ ಇಳಿಸೋರು ಯಾರ್ರಿ? ಶಿಕ್ಷಕರದಾರ. ಮತ್ತೆ ಶಿಕ್ಷಕರು ಓಡಾಳತನ ಮಾಡಕತ್ರ ಸಮುದ್ರವೇ ನೀರಡಿಕೆ ಎಂದರೆ ಅದನ್ನ ನೀರು ಹಾಕುವರಾರು. ಹಿಮಾದ್ರಿಯೇ ನನಗೆ ನೆಗಡಿ ಅಂದರೆ ಅದಕ್ಕೆ ಮೂಗು ಒರೆಸುವವರಾರು. ಚಂದ್ರನೇ ನನಗೆ ಚಳಿ ಎಂದರೆ ಅದಕ್ಕೆ ಕಂಬಳಿ ಹಾಕೋರು ಯಾರು? ಸೂರ್ಯನೇ ನನಗೆ ಸೆಕೆ ಎಂದರೆ ಅದಕ್ಕೆ ಗಾಳಿ ಹಾಕೋರು ಯಾರು? ಮಹಾತ್ಮರಿಗೆ ಮನ್ನನೆಯ ದಾಹ ಅಂಟಿಕೊಂಡರೆ ಅದನ್ನು ಬಿಡಿಸುವವರಾರು ಅಂತ ಸಿದ್ದೇಪುರಾಣಿಕರು ಕೇಳ್ತಾರ. ನೋಡ್ರಿ ಅಂತ ದೊಡ್ಡ ಹಿಮಾದ್ರಿ ಅಲ್ಲಿ ಹೋದ್ರ 0 ಡಿಗ್ರಿ ನಿಲ್ಲಕ್ಕಂಗಿಲ್ರಿ. ನಮಗ ದೊಡ್ಡ ಅಲ್ಲಿ ಹೋಗುವಾಗ ಟೂರ್ ಗೀರ್ ಹೋಗುವಾಗ ದೊಡ್ಡ ಇಂಥವು ಇಟ್ಕೊಂಡು ಹೋಗಿರ್ತೀರಿ ನೀವು. 4 ರಗ್ ಹೊತ್ಕೊಳ್ಳೋದು, 4 ಸ್ವೆಟರ್ ಹಾಕೊಳ್ಳೋದು, ಮತ್ತ ತಲಿ ಗಿಲಿ ಎಲ್ಲ ಗಟ್ಟಿರ್ಬೇಕು. ಇಲ್ಲಕ ಅಲ್ಲಿಂದ ಬಂದ ತಕ್ಷಣ ಬಂದ ತಿಂಗಳು ಮಕ್ಕೊಂಡೆ ಬಿಟ್ಟಿರ್ತೀರಿ. ಯಾಕಂದ್ರೆ ಮೂಗರ ಸೋರಾಗತ್ತಿರ್ತದ, ಜ್ವರ ಬಂದಿರ್ತಾವ. ಅಂತ ದೊಡ್ಡ ಹಿಮ ಬೀಳುವಂತ ಹಿಮಾದ್ರಿಯ ಹತ್ತಿರನ ನಮಗ್ ಹೋಗಕ್ಕಾಗಂಗಿಲ್ಲ. ನನಗೆ ನೆಗಡಿ ಆಗೈತೆ ಮೂಗು ವರ್ಷೋದ್ರ ಸಾಧ್ಯ ಐತೇನ್ರಿ? ಸಾಧ್ಯ ಹಾಕಿದ್ರೆ ಲೆಕ್ಕ ಸಿಗಂಗಿಲ್ಲ. ಅಂತ ಸೂರ್ಯನ ದೂರಿರುವಂತ ನಾವು, ಭೂಮಂಡಲದೊಳಗಿರುವಂತ ನಾವು ಅವನ ಹತ್ತಿರ 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 ಹೋದಂಗ ಸುಟ್ಟು ಹೋಗುವಂತ 40 ಡಿಗ್ರಿಗೆ ನಾವು ಬದುಕಲಾಗಿವ್ರಿ. 40 ಡಿಗ್ರಿ 38 34 ಬಾಳದು. 38 40 ಮ್ಯಾಲ ದಾಡ್ತಂದ್ರೆ ಹೋಗೇ ಬಿಟ್ಟಿರ್ತೀವಿ ನಾವು. ಅಂತ ಸೂರ್ಯನ ನನಗೆ ಒಂದು ದಿನ ಸೆಕೆ ಆಗದ ಗಾಳಿ ಹಾಕಂದ್ರೆ ಸಾಧ್ಯ ಐತೇನ್ರಿ ನಮ್ಮ ಮನುಷ್ಯರಿಗೆ? ಚಂದ್ರ ಅಂತ ಚಳಿ ಕೊಡ್ತಾನೆ. ಈಗ ಇಲ್ಲೇ ಒಂದು ಮಗ್ಳು ಗದ್ದೆ ಐತಂತ ರಾತ್ರಿ ನಮಗ್ ಚಳಿ ಹತ್ತವಂತ ಗವಾಯಿಗೆ ಒಳಗ್ ಬಂದ್ ಮಕ್ಕೊಂಡ್ರಿ ಇವ್ರು. ಇಲ್ಲೇ ಮಗ್ಳ ಕಬ್ಬು ಐತ, ಕಬ್ಬಿಗೆ ಮತ್ತೆ ನೀರ್ ಇರ್ತಾವು, ತಂಪು ಗಾಳಿ ಬೀಸ್ತಂತ ಒಳಗ್ ಬಂದು ಮಲಗುವಂತ ನಾವು. ಅಂತ ಚಂದ್ರ ಅವನ ಹತ್ತಿರ ಹೋಗಿ ನನಗ ಕಂಬಳಿ ಹಾಕು, ಚಳಿ ಚಳಿ ಬರಾಗತ್ತಂದ್ರ ಸಾಧ್ಯ ಐತೇನ್ರಿ? ಸಾಧ್ಯನೇ ಇಲ್ಲ. ನಮಗೆಲ್ಲ ಫಲವನ್ನು ಕೊಡುವಂತ, ಅನ್ನವನ್ನು ಕೊಡುವಂತ ಭೂಮಿ ನನಗೆ ಹಸಿವಾಗೈತೆ, ಒಂದು ದಿನ ಅನ್ನ ಕೊಡಂದ್ರೆ ಸಾಧ್ಯ ಐತೇನ್ರಿ? ಸಾಧ್ಯನೇ ಇಲ್ಲ. ಮಹಾತ್ಮರಿಗೆ, ಸಮಾಜದ ಆಗು ಹೋಗುಗಳನ್ನ ತಿದ್ದುವಂತ ಮಹಾತ್ಮರಿಗೆ, ಸಾಧುಗಳಿಗೆ, ಸಂತರಿಗೆ, ಯೋಗಿಗಳಿಗೆ ಒಂದು ದಿನ ಅಹಂ ಅನ್ನೋದು ಬಂತಂದ್ರ, ಮಹಾತ್ಮರಿಗೆ ಮನ್ನನೆಯ ದಾಹ ಅಂದ್ರ, ಮಹಾತ್ಮರಿಗೆ ಅಹಮ್ಮಿಕೆ ಅನ್ನೋದು ಬಂತು ಅಂದ್ರ ಅದನ್ನ ಬಿಡಿಸೋರು ಯಾರದಾರಿ ಅಂತ ಕೇಳ್ತಾರ ಸಿದ್ದೇಪುರಾಣಿಕರು. ಸಾಧ್ಯ ಐತನ್ರಿ? ಯಾರು? ಸಾಧ್ಯನೇ ಇಲ್ಲ. ಅವ್ರಿಗೆ ಬರಬಾರ್ದು ಅಂತ ಹೇಳ್ತಾರ. ಒಬ್ರ ಅದಕ್ಕ ಶಿಷ್ಯ ಬಂತಂದ್ರ ಗುರು ಬಿಡಿಸೋ ಇರ್ಬೇಕ. ಹಂಗ ಅಲ್ಲಿ ಕಡ್ಡಪ್ಪನಿಗೆ ಸ್ವತ್ತು ಬಂದಾಗ ಶಿಶುನಾಳ ಶರೀಫ್ರು ಅನ್ಕೊಂಡ್ರು ಏನೇತಿನಿಗೆ ಮ್ಯಾಲ ಅಂದ್ರವ್ರು. ಅವಾಗ ಶಿಶುನಾಳ ಶರೀಫ್ರು ಅಲ್ಲೇ ನಿಂತಿದ್ರು. ದೊಡ್ಡ ಜೈಕಾರ ನಡೆದಿತ್ತು. ಕಡ್ಡಪ್ಪ ಬಾರಿ ದೊಡ್ಡ ವೈಭವದೊಳಗೆ ಮೆರೆಯಾಕತ್ತಿದ್ದ. ಒಂದು 10 ನಿಮಿಷ ಆಗಿತ್ತು. 10 ನಿಮಿಷ ಆಗಿತ್ತು. ಶಿಶುನಾಳ ಶರೀಫ್ರು ಈ ಕಡೆ ಹೊಳ್ಳಿ ಓ ಕಡ್ಡಪ್ಪ ಅಂದ್ರವ್ರು. ತಿರುಗ್ಬೇಕಲ್ರಿ ಮನುಷ್ಯ, ತಿರುಗ್ಲಿಲ್ಲ. ಓ ಕಡ್ಡಪ್ಪ 2ನೇ ಸಲ ಹೋದ್ರಿದ್ರು. ಅವಾಗ ಹಿಂಗ ನೋಡಿದ್ರಿ, ಅವಾಗಿಲ್ಲ. ಮತ್ತ 3ನೇ ಸಲ ಓ ಕಡ್ಡಪ್ಪ ಅಂದ್ರ ಅವಾಗ ತಿರುಗಿ ನೋಡ್ರಿ. ಅವನಿಗೆ ಈ ಕಡೆ ತಿರುಗ ಸಾಕು 3 ಸಲ ಒದರ್ಬೇಕಾಗಿತ್ರಿ.
ಅವಾಗ ಸಿಸನಾಳ ಶರೀಫ್ರು ಅಂದ್ರು, ಯಪ್ಪ ಏನಿಲ್ಲ, ನನಗೊಂದು ಕಲ್ಲು ಬೇಕಾಗಿತ್ತು, ಸಣ್ಣ ಕಲ್ಲು, ಒಂದು ಸಣ್ಣ ಕಲ್ಲು ಬೇಕಾಗಿತ್ತು. ಎದಕ್ರಿ ಅಂದು ಅಂತ ದೊಡ್ಡ ಬಂಡೆ ಕಲ್ಲು ಎತ್ತಿದವನು ಸಣ್ಣ ಕಲ್ಲು ತಂದು ಕೊಡ್ತಾನೇನ್ರಿ ಅವ ಮನುಷ್ಯ? ಅವ ಅಂದ ಎದಕ್ಕ? ಏನಿಲ್ಲ, ಸ್ವಲ್ಪ ಎಲ್ಲಿ ಅಡಿಕೆ ಹಾಕೋಬೇಕಾಗಿತ್ತು, ಕುಟ್ಟಾಕ ಅಡಿಕೆ ಕುಟ್ಟಾಕ ಕಲ್ಲು ಬೇಕಾಗಿತ್ತು, ಇಟ್ಟ ಸಣ್ಣದು. ಅವಾಗ ಅವ ಅಂದ, ಮತ್ತ ದೊಡ್ಡ ಬಂಡೆ ಕಲ್ಲು ಎತ್ತಿದವನಿಗೆ ಸಣ್ಣ ಕಲ್ಲು ಅದೇನ್ ದೊಡ್ಡದ ಅಂದ. ಆದ್ರೂ ಒಂದು ಮಾತು, ಗುರುಗಳು ಆಗಂಗಿಲ್ಲ ನನ್ನ ಕಡೆ ಅಂದ. ಮೊದಲು ಶರೀಫ್ರಿಗೆ ಏನ್ ಹೇಳ್ತಾರ ಅದನ್ನ ಚಾಚು ತಪ್ಪದೆ ಮಾಡುವಂತ ಮನುಷ್ಯ ಏನ್ ಅನ್ನಕತ್ತಾನ್ರಿ? ಆಗಂಗಿಲ್ಲ ಅನ್ನಕತ್ತಾನ. ಶರೀಫ್ರ ಅಂದ್ರೆ ಮುಂದುವರೆದ, ಒಂದು ವೇಳೆ ನೀ ತಂದು ಕೊಟ್ಟಿದ್ದೆ ಆದ್ರ, ಒಂದು ಸಣ್ಣ ಕಲ್ಲು ತಂದು ಕೊಟ್ಟಿದ್ದೆ ಆದ್ರ, ನೀನು ದೊಡ್ಡ